ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅದೇ ಇವಾಗ ಶಿಫ್ಟಿಂಗಿಗೆ ಹೋಗ್ಬಿಟ್ಟು ಅಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೇನೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಲಾಗ್ಗೆ ಸ್ವಾಗತ. ಸೊ ಇವತ್ತು ಶಿಫ್ಟಿಂಗಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಎಲ್ಲ ಶಿಫ್ಟಿಂಗ್ ಆಗೋಗ್ಬಿಟ್ಟಿದೆ. ಇನ್ನು ಮಂಗಳೂರಿಗೆ ಹೋಗ್ಬಿಟ್ಟು ರಿಸೀವ್ ಮಾಡಬೇಕು. ನಿನ್ನೆ ಆ್ಯಕ್ಚುಲಿ ರಿಸೀವ್ ಮಾಡಬೇಕಾಗಿತ್ತು, ಕಾರಣಾಂತರದಿಂದ ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ಲೇಟ್ ಆಗಿದೆ, ಆಲ್ರೆಡಿ ಲೇಟ್ ಆಗಿದೆ. 1 ಗಂಟೆ ಆಗ್ತಾ ಬಂತು. 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಅವರಿಗೆ, ಬಟ್ ಲೇಟಾಗಿ ಹೋಗಿದೆ. ನಾನು ಅವತ್ತು ಕಾರ್ ಡ್ರೈವ್ ಮಾಡಿಕೊಂಡು ಶಿಫ್ಟಿಂಗ್ಗೆ ಅಂತ ಹೋಗ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಪೂರ್ತಿ ವೀಡಿಯೋ ಮಾಡಿದ ವೀಡಿಯೋ ಏನೋ ಇದು ಮಾಡೋಕ್ಕೆ ಹೋದಾಗ ಡಿಲೀಟ್ ಆಗೋಯಿತು. ಸೊ ಬಟ್ ಅವತ್ತೇನಾಯಿತು ಅಂತ ನಾನು ಹೇಳ್ತೀನಿ. ಸೊ ಏನಾಗಿತ್ತು ಅಂದರೆ ನಾನು ಬೆಂಗಳೂರಿಂದ ಊರಿಗೆ ಬಂದುಬಿಟ್ಟಿದ್ದೆ. ನನಗೆ ತುಂಬ ಅರ್ಜೆಂಟ್ ಇತ್ತು, ತುಂಬ ಟೈಟ್ ಸಿಚುವೇಶನ್ ಇತ್ತು. ಅಟ್ ಎನಿ ಕಾಸ್ಟು ನಾನು ಆ ಕೀನ ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು. ಸೊ ನಾನು ಇಮಿಡಿಯೇಟ್ಲಿ ನಂದು ಫೈನಾನ್ಷಿಯಲಿ ಫುಲ್ ಟೈಟ್ ಆಗೋಗ್ಬಿಟ್ಟಿತ್ತು ಆ ಟೈಮಲ್ಲಿ. ಸೊ ಇಮಿಡಿಯೇಟ್ಲಿ ನಾನು ಬ್ಯಾಂಗ್ಳೂರಿಗೆ ಹೋದೆ. ಪೋರ್ಟರ್ ಅವ್ರದ್ದು ಬುಕ್ ಮಾಡಿದ್ದೆ ನಾನು. ಸೊ ಪೋರ್ಟರ್ ಅವ್ರು ಬರ್ತೀನಿ ಅಂತ ಹೇಳಿದರು. ಸೊ ಅಲ್ಲಿ ಹೋದೆ. ಅಲ್ಲಿಗೆ ಹೋಗ್ಬಿಟ್ಟು 2-3 ಡೇಸ್ನಲ್ಲಿ ನಾನು ಪೋರ್ಟರ್ ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಯಿತು. 3 ಡೇಸ್ ಪೋಸ್ಟ್ಪೋನ್ ಆಯಿತು. ಸೊ ಅಲ್ಲೆಲ್ಲ ನಾನೇ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಅರೇಂಜ್ ಮಾಡಿಟ್ಟೆ. ಸೊ ಪೋರ್ಟರ್ ಅವ್ರು ಬಂದರು. ಪೋರ್ಟರ್ ಅವ್ರು ಬಂದಮೇಲೆ ಎಲ್ಲ ಪ್ಯಾಕ್ ಮಾಡಿ ಇದು ಮಾಡಿದೆ. ಅಲ್ಲಿ ಮಿಸ್ ಆಗಿದೆ ಏನಂದರೆ, ಹೋಗುವಾಗ ಒಂದು ವೀಡಿಯೋ ಮಾಡಿದ್ದೆ ನಾನು, ಬಟ್ ಕೌಂಟ್ ಮಾಡಿರಲಿಲ್ಲ ಎಷ್ಟು ಐಟಮ್ಸ್ ಇದೆ, ಏನೇನು ಐಟಮ್ಸ್ ಇದೆ ಅಂತ. ಯಾಕಂದರೆ ನನ್ನದೇ ಐಟಮ್ಸ್ ಎಲ್ಲ ನನಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಅದು ಒಂದು ಮಿಸ್ಟೇಕು. ಮತ್ತು ಇನ್ನೊಂದೇನೆಂದರೆ, ಪೋರ್ಟರ್ ಅವ್ರು ಹೇಳಿದ್ರು ಲೊಕೇಶನ್ ಬೇರೆ ಕಡೆ ಚೇಂಜ್ ಆಗಿತ್ತು. ಸೊ ನಾವು 1 ಕಿಲೋಮೀಟ್ರ್ ದೂರ ಟ್ರಾವೆಲ್ ಮಾಡಿದ್ರೆ 800 ರೂಪೀಸ್ ಕೊಡಬೇಕು ಅಂತ. ಸೊ ನಾನೇನು ಹೇಳೋದು ಅಂದರೆ, ಯಾವತ್ತೂ ಅಷ್ಟೇ ಪೋರ್ಟರಲ್ಲಿ ಪೇಮೆಂಟ್ ಮಾಡೋದು, ಪೋರ್ಟರಲ್ಲಿ ಮಾತ್ರ ಪೇಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೆ ಅವ್ರು ಕೇಳ್ತಾರೆ, ಅವ್ರು 1 ಕಿಲೋಮೀಟ್ರ್ ಆಯಿತು ಇನ್ನೊಂದಾಯಿತು ಅಂದರೆ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಅದು ಗೇಮ್ ಆಡೋದು, ಅದೆಲ್ಲ ಗಿಮಿಕ್ಕು. ನೀವೇನಿದೆ ಆ್ಯಪಲ್ಲಿ ಏನು ಕಮಿಟ್ ಆಗಿದ್ದೀರಾ ಆ್ಯಪಲ್ಲಿ ಮಾತ್ರ ಕಮಿಟ್ ಆಗಿರಿ. ನೀವು ಲೊಕೇಶನ್ ಕರೆಕ್ಟಾಗಿ ಹಾಕಿದರೆ ಅದೇ ಲೊಕೇಶನ್ ಕರೆಕ್ಟಾಗೇ ಇರುತ್ತೆ. ಅವರೆಲ್ಲೋ ಹೋಗ್ಬಿಟ್ಟು ಸುಮ್ಮನೆ ಏಮಾರಿಸ್ತಾರೆ. 1 ಕಿಲೋಮೀಟ್ರ್ ದೂರ ಹೋಗಿದ್ದು ಬೇರೆ ಕಡೆ ತೋರಿಸ್ತಾ ಇತ್ತು ಅಂತ ಸುಮ್ಮನೆ ಡ್ರಾಮಾ ಆಡ್ತಾರೆ. ಆ ಬಲೆಗೆ ನೀವು ಬೀಳಬೇಡಿ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದೇನೆಂದರೆ, ಸೊ ಅಲ್ಲಿ ನಾನು ಶಿಫ್ಟ್ ಮಾಡಿಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೈಟೇ ನಾನು ಅದು ಕೀ ಹ್ಯಾಂಡ್ ಓವರ್ ಮಾಡಿ, ನೆಕ್ಸ್ಟ್ ಡೇ ನಾನು ಸ್ಕೂಟಿನ ನಾನು ಅದರಲ್ಲಿ ಹಾಕಿಲ್ಲ. ಸ್ಕೂಟಿ ಅಂದರೆ 3000 ರೂಪೀಸ್ ಕೊಟ್ಟಿದ್ರೆ ಸ್ಕೂಟಿನೂ ಹಾಕಿರೋದು. ಬಟ್ ನಾನೇನು ಅಂದ್ಕೊಂಡೆ, ಸ್ಕೂಟಿ ಓಡಿಸ್ಕೊಂಡ್ಬಿಡೋಣ ಅಂತ. ಬಟ್ ತುಂಬ ದೊಡ್ಡ ಮಿಸ್ಟೇಕು. ಫಸ್ಟ್ ಆಫ್ ಆಲು ಹೊರಡೋದಂದರೆ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟ್ಬಿಡ್ಬೇಕು, 5 o'clock. ಬಟ್ ನಾನು ಸ್ವಲ್ಪ ಲೇಟಾಗಿ ಹೊರಟೆ. ಸೊ 9 o'clock ಹಂಗೆ ಹೊರಟೆ. ತುಂಬ ಬಿಸಿಲಿತ್ತು, ಜರ್ನಿ ಹೆಕ್ಟಿಕ್ ಆಗೋಯಿತು. ನನಗೆ ಆಲ್ಮೋಸ್ಟ್ 10 hours ತೊಗೊಂತು 320 ಕಿಲೋಮೀಟರ್ಸ್ ಕವರ್ ಮಾಡೋದಕ್ಕೆ. ಒಂದು ಡಿಯೋನಲ್ಲಿ 10 hours ತೊಗೊಂತು. ತುಂಬ ಹೆಕ್ಟಿಕ್ಕು. ದಯವಿಟ್ಟು ಮಧ್ಯಾಹ್ನದ ಟ್ರಾವೆಲ್ ಮಾಡಬೇಡಿ. ಟ್ರಾವೆಲ್ ಮಾಡೋಕ್ಕಿದ್ರೆ ಬೆಳಗ್ಗೆ ಟ್ರಾವೆಲ್ ಮಾಡಿ. ನಾನು ಬೈಕಲ್ಲಿ ತುಂಬ ಸಲ ಟ್ರಾವೆಲ್ ಮಾಡಿದ್ದೀನಿ, ಬಟ್ ಯಾವತ್ತೂ ಈ ಥರದೊಂದು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಸ್ಕೂಟಿಲಿ ಟ್ರಾವೆಲ್ ಮಾಡಿದ್ದು ನನ್ನ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ನಾನು ಅಂದ್ಕೊತೀನಿ. ಇನ್ನೊಂದು ಪ್ಲಸ್ ಪಾಯಿಂಟು ಪೋರ್ಟರ್ ಅವ್ರ ಜೊತೆ ಬುಕ್ ಮಾಡೋದಂದರೆ, ಅವರೇ ಎಲ್ಲ ಪ್ಯಾಕ್ ಮಾಡ್ತಾರೆ, ನೀಟಾಗಿ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿಬಿಟ್ಟು ಅವರೇ ಲೋಡ್ ಮಾಡ್ತಾರೆ. ಸೊ ಇದರಲ್ಲಿ 3 ಟೈಪ್ಸ್ ಇರುತ್ತೆ. ಒಂದೇನೆಂದರೆ ನೀವು ಇಂಡಿವಿಜುವಲು ಅಂತ, ಇನ್ನೊಂದು ಬಂದುಬಿಟ್ಟು ಗ್ರೂಪಲ್ಲಿ ಹೋಗುತ್ತೆ, ಮತ್ತೊಂದು ಪ್ರೀಮಿಯರು. ಸೊ ಇಂಡಿವಿಜುವಲಲ್ಲಿ ಏನಂದರೆ, ನಿಮ್ಮದು ಐಟಮ್ ನಿಮ್ಮೂರಿಗೆ ಸಾಗಿಸೋದಕ್ಕೆ, ಅಂದರೆ ಇಂಟರ್ನಲ್ ಇರುತ್ತೆ, ಇಂಟರ್ಸಿಟಿ ಅಂತ ಇರುತ್ತೆ ಪೋರ್ಟರಲ್ಲಿ. ಸೊ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಆಪ್ಷನ್ ಇದೆ ಪೋರ್ಟರಲ್ಲಿ. ಅದರಲ್ಲಿ ಹೆಂಗೆ ಅಂದರೆ, ನೀವು ಬೇರೆ ಸಿಟಿಗೆ ನೀವು ಟ್ರಾವೆಲ್ ಮಾಡ್ತಾಯಿದ್ರೆ ಸಿಂಗಲ್ ಅದೊಂದೇ ವೆಹಿಕಲ್ ಇರುತ್ತೆ, ಆ ಒಂದೇ ವೆಹಿಕಲಲ್ಲಿ ಲೋಡ್ ಆಗುತ್ತೆ, ಹೋಗುತ್ತೆ. ಇನ್ನೊಂದು ಸ್ವಲ್ಪ ಕಡಿಮೆ ಅದರಲ್ಲಿ ಹೆಂಗೆ ಅಂದರೆ, ಹೋಗ್ತಾ ಇರೋದ್ರಲ್ಲಿ ಇದು ಒಂದು ಲೋಡ್ ಮಾಡ್ತಾರೆ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಅದರಲ್ಲಿ ಲೋಡ್ ಮಾಡುವಾಗ ಏನಾಗುತ್ತೆ ಅಂದರೆ, ಮಿಕ್ಸ್ ಆಗೋಗ್ಬಿಡುತ್ತೆ. ಅಂದರೆ ನಿಮ್ಮ ಐಟಮ್ ಬೇರೆಯವ್ರಿಗೆ ಹೋಗ್ಬೋದು, ಬೇರೆಯವ್ರ ಐಟಮ್ ನಿಮಗೆ ಬರ್ಬೋದು, ಈ ಥರದ್ದೆಲ್ಲ ಚಾನ್ಸಸ್ ಇದೆ. ಸೊ ಇಲ್ಲಿ ನಾನು ಚೂಸ್ ಮಾಡಿದ್ದು, ನಾನು ಆದಷ್ಟು ಬಜೆಟ್ ಫ್ರೆಂಡ್ಲಿಯಾಗಿ ನಾನು ಇದೇ ಚೂಸ್ ಮಾಡಿದೆ. ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಾಯಿತು ಅಂದರೆ, ಅವರು ನನ್ನ ಐಟಮ್ಸ್ನ ಲೋಡ್ ಮಾಡಿದ್ದು ಮಿನಿ ಟೆಂಪೋದಲ್ಲಿ, ಅದಾದಮೇಲೆ ದೊಡ್ಡ ಟೆಂಪೋಗೆ ಅದನ್ನ ಲೋಡ್ ಮಾಡಿದ್ರು. ಲೋಡ್ ಮಾಡಿ 2-3 ಡೇಸ್ ಆದಮೇಲೆ ಬಂದರು ಅವರು. ಆ್ಯಕ್ಚುಲಿ ನಾನು ಮತ್ತೆ ಊರಿಂದ ಹೊರಟೆ ಅನ್ಲೋಡ್ ಮಾಡುವಾಗ. ಬಟ್ ಅಲ್ಲಿ ನಾನು ಕರೆಕ್ಟಾಗಿ ಕೌಂಟ್ ನೋಡಿಲ್ಲ. ನಂದೊಂದು ಐಟಮ್ ಮಿಸ್ ಆಗಿತ್ತು, ಟ್ರೈಪಾಡ್ ಮಿಸ್ ಆಯಿತು.
ಮತ್ತು ಬ್ಯಾಡ್ಮಿಂಟನ್ ರ್ಯಾಕೆಟು ಮತ್ತು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಮಿಸ್ ಆಯಿತು. ಬಟ್ ಮ್ಯಾಕ್ಸಿಮಮ್ 90% ಐಟಮ್ಸ್ ಎಲ್ಲ ಸೇಫಾಗಿ ಬಂದುಬಿಟ್ಟಿತ್ತು. ಅಂಥದ್ದೇನು ಡ್ಯಾಮೇಜ್ ಆಗಿಲ್ಲ. ಒಂದೇ ಒಂದು ಗ್ಲಾಸು, ಸಣ್ಣದೊಂದು ಗ್ಲಾಸ್ ಇತ್ತು, ವೈನ್ ಗ್ಲಾಸು, ಅದೊಂದು ಮಾತ್ರ ಬ್ರೇಕ್ ಆಗಿತ್ತು. ಅದು ಬಿಟ್ಟರೆ ಎಲ್ಲ ಎವ್ರಿಥಿಂಗ್ ವಾಸ್ ಓಕೆ. ಸೊ ಅದು ಹೆಂಗೋ ನಾನು ಮಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ಟೆ. ಶಿಫ್ಟ್ ಮಾಡಿದ್ಮೇಲೆ ಅಲ್ಲಿ ಎಲ್ಲ ಲೋಡ್ ಮಾಡಿದ್ಮೇಲೆ ಸೀದಾ ಬಂದೆ. ಲೇಬರ್ಸ್ಗೆ ಅಂತ ಇಳಿಯೋದು ಹತ್ತೋದು ಮಾಡಿದ್ರಲ್ಲ ಅಂತ ನಾನು 150 ಅಂದ್ಬಿಟ್ಟು ಅವ್ರಿಗೆ ಕೊಟ್ಟೆ. ಬಟ್ ಅದನ್ನು ಕೊಡಬೇಕಾಗಿಲ್ಲ ಆ್ಯಕ್ಚುಲಿ, ನಮಗಿಷ್ಟ ಬಂದು ಕೊಡೋದು. ಬಟ್ ಅವರು ಡಿಮ್ಯಾಂಡ್ ಮಾಡ್ತಾರೆ, ಏನು ಸಾರು 150 ಅಂತ. ಎಲ್ಲ ಕವರ್ ಆಗಿರುತ್ತೆ, ಅವ್ರ ಸಂಬಳದ ಜೊತೆಗೆ ನೀವು ಎಕ್ಸ್ಟ್ರಾ ಟಿಪ್ಸ್ ಕೊಡ್ತಾ ಇರೋದು. ಸೊ ನಿಮ್ಮ ಖುಷಿಗೆ ನೀವು ಎಷ್ಟು ಬೇಕಾದರೂ ನೀವು ಕೊಡ್ಬೋದು. ನೀವು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಅವ್ರು ಡಿಮ್ಯಾಂಡ್ ಮಾಡೋಂಗಿಲ್ಲ. ನಿಮ್ಮ ಇಷ್ಟದಿಂದ ನೀವು ಎಷ್ಟು ಕೊಡ್ತೀರೋ ಅದು ಕೊಡ್ಬೋದು. ಬಟ್ ಅದು ಬಿಟ್ಟು ಅವ್ರು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾಯಿದ್ರೆ ಯು ಕ್ಯಾನ್ ಇಗ್ನೋರ್ ದೆಮ್ ಆ್ಯಂಡ್ ವಾಟ್ ಎವರ್ ಯು ಹ್ಯಾವ್ ಪೇಡ್ ಯು ಕ್ಯಾನ್ ಟೇಕ್ ಬ್ಯಾಕ್ ದಟ್ ಅಮೌಂಟ್. ಜಾಸ್ತಿ ಆ ಥರ ನಾಟಕ ಆಡಿದ್ರೆ ಇಲ್ಲ ಅಂದರೆ ನಾವು ಯಾಕಂದರೆ ಕೃತಜ್ಞತೆ ಅಂತ ಕೊಡೋದು, ಬಟ್ ಅವರು ಎಷ್ಟು ಕಿತ್ಕೊಳ್ಳೋಣ ಅಂತ ನೋಡ್ತಾರೆ. ಸೊ ಆ ಮೈಂಡ್ಸೆಟ್ ಇರೋರಿಗೆ ನಾವು ಕೊಟ್ಟರೆ ನಮಗೆ ಬೇಜಾರು. ಯಾಕಂದರೆ ಅವನು ಇವ್ನು ಕೊಟ್ಟನಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡಲ್ಲ. ಇನ್ನೂ ಒಂದು 50 ಕಿತ್ಕೊಬೇಕಾಗಿತ್ತು ಅಂತ ಅಂದ್ಕೊತಾರೆ. ಇಬ್ಬಳಿ ಮಗ 150 ಕೊಟ್ಟಿದ್ದಾನೆ ಅಂತ ಆ ಥರ ಎಲ್ಲ ಮಾತಾಡ್ಕೊತಾರೆ. ಅದ್ರ ಬದಲು ಅಂಥ ಶಾಪ ತೊಗೊಳ್ಳೋ ಬದಲು ಕೊಡದೇ ಇಲ್ದಿ ಶಾಪ ತೊಗೊಂಡ್ರೆ ಇದು ಬೆಸ್ಟ್ ಅಂತ ನನಗನ್ಸುತ್ತೆ. ಬಟ್ ಇಲ್ಲಿ ನೋಡಿ ಫ್ರೆಂಡ್ಸ್, ಇವ್ರದ್ದು ದಾರಿನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಏನಂದರೆ ಜಾಬ್ ಅಪ್ನಿ ಚಲ್ತಿ ಹೇ ತೋ ಲೋಗೋ ಕಿ ಚಲ್ತಿ ಹೇ ಅಂತ ಬಂದಿದ್ರು. ಎಷ್ಟು ಚೆನ್ನಾಗಿರಲ್ಲ ಇನ್ನು, ಜಾಬ್ ಅಪ್ನಿ ಚಲ್ತಿ ಹೇ ತೋ ಲೋಗೋ ಕಿ ಚಲ್ತಿ ಹೇ. ಚೆನ್ನಾಗಿದೆಯಲ್ಲ. ನನಗೆ ಆ್ಯಕ್ಚುಲಿ ಇದೊಂದು ಹಾಲ್ ಅಂದರೆ ಮುಂಚೆ ರಿಕ್ಷಾನಲ್ಲಿ, ಆಟೋ ರಿಕ್ಷಾನಲ್ಲೆಲ್ಲ ನೋಡ್ತಾರೆ ಚೆನ್ನಾಗಿ ಬರೆದಿರೋರು. ಮತ್ತು ಕ್ಯಾಬ್ ಡ್ರೈವರ್ಸು ಸಖತ್ತಾಗಿ ಬರೀತಾರೆ. ಅವರವ್ರ ನೋವಿಂದ ಏನಾದರೂ ಒಂದು ಬರೀತಾರೆ. ಬಟ್ ಆ್ಯಕ್ಚುಲಿ ನೋವಿಂದ ಬಂದ್ರೇ ಒಂದು ಏನು ಹೇಳ್ತಾರೆ ಸೆಂಟೆನ್ಸ್ ಎಲ್ಲ ಸಖತ್ತಾಗಿ ಅಲ್ವಾ? ಸೊ ಅಷ್ಟೇ ಫ್ರೆಂಡ್ಸ್. ಯಾಕಂದರೆ ಆ ವೀಡಿಯೋಸ್ಗಳು ಡಿಲೀಟ್ ಆಗಿರೋದ್ರಿಂದ ನಾನು ಕರೆಕ್ಟಾಗಿ ನಿಮಗೆ ಪ್ರಾಪರಾಗೆಲ್ಲ ತೋರ್ಸೋಕ್ಕಾಗಿಲ್ಲ. ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಪ್ರಾಪರಾಗಿ ವೀಡಿಯೋ ಜೊತೆಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.